ನೀವು ಈ ದುರ್ವರ್ತನನ್ನು ದಮನ ಮಾಡಲವರಾದರೆ ಈ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು ಗ್ರಾಮದ ರಕ್ಷಣೆಗಾಗಿ ದೇಶದ ರಕ್ಷಣೆಗಾಗಿ ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನೂ ತ್ಯಜಿಸಬಹುದೆಂದು ಧರ್ಮಶಾಸ್ತ್ರಗಳೇ ಹೇಳುವವು. ಅನೈಚ್ಛಿಕವಾದ ಈ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿ. ಕುಮಾರನೆಲ್ಲಿ ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಹಾಗೆ ಆಗಲಿ ತಾಯಿ. ಯಾರು ನನ್ನನ್ನು ಕರೆಸಿದವರು? ಕುಮಾರ, ನಾನು ನಿನ್ನ ತಾಯಿ. ಮಾತೆಯ ಮಾತನು ಆಲಿಸುವೀರ, ಮಾತೆಯ ಮಾತನು ಆಲಿಸುವೀರ, ದೃಢಧೀರನೇ ನೀ ಧೈರ್ಯದಿ ಬಾಳೆ. ದೃಢಧೀರನೇ ನೀ ಧೈರ್ಯದಿ ಬಾಳೆ ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ಪಾಂಡವರೊಳು ಈ ವೈರವು ತರವೇ. ಧ್ರುವರ ತನಯ ಪಾಂಡವರೊಳು ಈ ವೈರವು ತರವೇ. ಪಾಂಡವರೊಳು ಈ ವೈರವು ತರವೇ. ರಾಜ್ಯವನ್ನಿಟ್ಟು ಸ್ನೇಹದಿ ಬಾಳೆ. ರಾಜ್ಯವನ್ನಿಟ್ಟು ಸ್ನೇಹದಿ ಬಾಳೆ ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ಕುಮಾರ, ನಾನು ನಿನ್ನ ತಾಯಿ. ನಿನ್ನನ್ನು ಅಗಣ್ಯ ವ್ರತ ಉಪವಾಸವನ್ನು ಮಾಡಿ ಅಳೆದಿರುವೆನು. ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ಕಂಬನಿಯು ಈ ಭೂಮಿಗೆ ಬಿದ್ದರೂ ನನ್ನ ಎದೆಯ ರಕ್ತವಿನಾಶವಾದಂತೆ ಭಾವಿಸಿರುವೆನು. ಕುಮಾರ, ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಸುಖವಾಗಿ ಬಾಳು. ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಎಲ್ಲ ಜಗತ್ತೆಲ್ಲ ಪ್ರತಿಭಟಿಸಿದರು ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಕೃಷ್ಣ, ಇದೇ
ಇದೆನ್ನ ಕೊನೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾದನದಲ್ಲಿ, ರಧಿಕರರ ವೀರ ಘೋಷದಲ್ಲಿ. ಚೆನ್ನಾಗಿ ತಿಳಿದಿರು ಅಮ್ಮ. ಈ ಬಿರುನುಡಿಗಳನ್ನು ಕೇಳುವ ಸಮಯ ನನಗಿಲ್ಲ. ನಾನಿನ್ನು ಬರುವೆನು. ಸಮಯವಿಲ್ಲ. ಸಮಯವೆಲ್ಲಿರುವುದು? ಅಧರ್ಮದ ಸುರಿಂದ ಉನ್ನತನಾದವನಿಗೆ ಸಮಯವೆಲ್ಲಿರುವುದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ನಿನ್ನ ಬೆನ್ನಟ್ಟಿರುವಾಗ ಸಮಯವೆಲ್ಲಿರುವುದು? ಹತಭಾಗ್ಯ ಕುಮಾರ, ನೀನು ನಾಶ ಹೊಂದುವೆ. ನಿನ್ನ ಸಂಗಡ ಈ ಗುರುಕುಲವೇ ನಾಶವಾಗುವುದು. ಪರಮಾತ್ಮ, ಇನ್ನು ಈ ಗಾಂಧಾರಿಯ ಲಲಾಟದಲ್ಲಿ ಏನು ಬರೆದಿರುವೆ ದೇವಾ? ಅನರ್ಥವಾಯಿತು. ಆ ದುರಾತ್ಮರು ನಿನ್ನಿಂದ ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ. ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ರಾಜಮಹಿಷಿ, ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ? ಪರಮಾತ್ಮ, ಈ ಪಾಪಮಯವಾದ ಸಭೆಯಲ್ಲಿ ಒಂದು ಕ್ಷಣ ಸಹ ನಿಲ್ಲಬಿಡ. ನೀನು ಈ ಕೂಡಲೇ ಹೊರಟು ಹೋಗು. ರಾಜಮಹಿಷಿ, ಒಬ್ಬ ದುರ್ಯೋಧನನಿಗೆ ಎದರಿ ಭೀತನಾಗಲಿ. ರಾಜಮಹಿಷಿ, ಅದೆಂದಿಗೂ ಆಗತಕ್ಕ ಮತ್ತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಕೃಷ್ಣನು ಒಬ್ಬ ದರ್ಪಾಂಧ ದುರ್ಯೋಧನನಿಗೆ ಎದರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂಬುದನ್ನು ನೀನು ಅರಿತಿರುವೆ. ಇದರೊಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವೇ ಸಂಭವಿಸುವುದು. ಆಕಾಶದ ಗ್ರಹಧಾರಕ ಸಮೂಹವು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ದುರ್ಯೋಧನನಿಗೆ ಭೀತನಾಗದೆ. ಪರಮಾತ್ಮ, ನಾನು ಭಯಕ್ಕಾಗಿ ಹೇಳುತ್ತಿಲ್ಲ. ಗುರುವಿನ ಅವಹೇಳನವನ್ನು ನಾನು ಹೇಗೆ ತಾನೇ ಸಹಿಸಲಿ? ಆದ್ದರಿಂದ ನೀನು ಈ ಕೂಡಲೇ ಇಲ್ಲಿಂದ ಹೊರಟು ಹೋಗು. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನಿಲ್ಲಿಂದ ಪಲಾಯನ ಮಾಡುವೆನು. ನಾನು ಯಾವ ದುರ್ಯೋಧನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ನಾನು ಯಾವ ಆಶೋತ್ತರ ಮಹತ್ತರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಕ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲೇ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವೆಂದು ಆಲಂಗಿಸಲು ಬಂದೆನು. ಆದರೆ ಅವನ ಔದತ್ಯವು ನನ್ನ ವರದಹಸ್ತವನ್ನು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೂತವು ರೆಕ್ಕೆಗಳು ಹುಟ್ಟಿ ಆರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಶನಾಗಿ ಹಿಂದಿರುಗಬೇಕಾಯಿತು. ರಾಜಮಹಿಷಿ, ಆದರೂ ಚಿಂತೆ ಇಲ್ಲ. ನಿನ್ನ ಸಲುವಾಗಿ ನಾನಿಂದು ಇಲ್ಲಿಂದ ಪಲಾಯನ ಮಾಡುವೆನು. ಸಹೋದರ ಕೃಷ್ಣನನ್ನು ದುರ್ಯೋಧನ ಗತಿ ಬೇಡೈ ದುರ್ಯೋಧನನೆ ತೋರಿದ ಖ್ಯಾತಿಗಳು ಸೈರಣೆ ಸೈರಣೆ ಸೈರಣೆ. ದುರ್ಯೋಧನನೆ ತೋರಿದ ಖ್ಯಾತಿಗಳು ಸೈರಣೆ 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 ಸೈರಣೆ. ಅದಕ್ಕಿಂತು ಬದಲುವೆ ಅದೇ ಮಗಳುವೆ, ಅದಕ್ಕಿಂತು ಬದಲುವೆ ಅದೇ ಮಾತ ಮಗಳುವೆ. ಕುಲಹೀನ ಕುಲವ ಮರೆತೆಯ ದುರುಗಳು ಹಡಿಯದೆ, ಕುಲಹೀನ ಕುಲವ ಮರೆತೆಯ ದುರುಗಳು ಹಡಿಯದೆ ಕದನದಲ್ಲಿ ನಿನ್ನ ಮದವ ನಡಗಿಪ ಯೋಧನ. ಕದನದಲ್ಲಿ ನಿನ್ನ ಮದವ ನಡಗಿಪ ಚದುರದಿ ಹರು ಮರುಳೆ ಮಂದಮತಿಯದೆ ಮುರಿದ ನರಿಯದೆ ಮಂದಮತಿಯದೆ ಮುರಿದ ನರಿಯದೆ ಕಂದುರವ ಪಡುವೆ ಪಡುವೆ. ಸಾವಿನ ಸಹಿತೆ ಮೋನ ಸಿದ್ಧ, ಸಾವಿನ ಸಹಿತೆ
ಅಡಗಿವೆ ಕೇಳುತ್ತದೆ ಪರಮ ಪುರುಷ ನೆನಪ ಬಿರುದನು ಹಳವಿಯೋ ಅಡಗಿವೆ ಕೇಳುತ್ತದೆ ಗತಿ ಬೇಡೈ ಸುಯೋಧನನೇ ತೋರಿದ ಖ್ಯಾತಿಗಳು ಸೈರಣೆ 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 ಸೈರಣೆ. ನನ್ನನ್ನು ಬಂಧಿಸುವ ಸುಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನೂ ಪ್ರತಿಬಂಧಿಸಲು ಇಚ್ಛಿಸಿದೆಯಾ? ವ್ಯರ್ಥ, ನಿನ್ನಿಂದಾಗದು. ಸಹೋದರ ಈ ದರ್ಪಿದ ವಾಕ್ಯಗಳಿಂದ ಏನೂ ಪ್ರಯೋಜನವಿಲ್ಲ. ಕಟ್ಟಿರಿ ಬೇಗ. ನನ್ನನ್ನು ಕಟ್ಟುವಿರಾ? ಕಟ್ಟಿರಿ ನನ್ನನ್ನು. ಬಂಧಿಸಿರಿ. ಮಾಯೆ 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 ಮಾಯೆ. ಎಲ್ಲಿಯೂ ಕೃಷ್ಣ, ಅಲ್ಲಿಯೂ ಕೃಷ್ಣ, ಎಲ್ಲೆಲ್ಲೂ ಕೃಷ್ಣನೇ ಕಾಣುವರಲ್ಲ. ಕರ್ಣ, ನಿನ್ನ ಸಂಗಡ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕಾಗಿರುವುದು. ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ ಹರೇ ಪಾವನ ಪರಮಾತ್ಮ ಕರ್ಣ, ಮಾಮನ ನೋಡು ಕೃಪೆಯ ತೋರಿದೆ ಸ್ವಾಮಿ. ಪರಮಾತ್ಮ ಕರ್ಣ, ಮಾಮನ ನೋಡು ಕೃಪೆಯ ತೋರಿದೆ ಸ್ವಾಮಿ. ಪರಮಾತ್ಮ ಹರೇ ಪರಮಾತ್ಮ ಇಳೆಯೋಳು ಜನ್ಮವ ನಾನರಿಯನೇ ದೇವಾ. ಇಳೆಯೋಳು ಜನ್ಮವ ನಾನರಿಯನೇ ದೇವಾ. ದೇವದೇವಾನೇ ಭಕ್ತ ಬಾಂಧವನೇ ಸ್ವಾಮಿ. ದೇವದೇವಾನೇ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ಪರಮಾತ್ಮ ಬರಲಿದ್ದೇನೆ ಸ್ವಾಮಿ. ಸರಳನ ಆದರಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ಶ್ರೀಲೋಲನೆ ಅತಿ ಪ್ರೇಮದಿಂದ
ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಪರಮಾತ್ಮ, ನಾನು ವೈರಿ ಪಕ್ಷದವನೆಂದು ತಿಳಿದಿದ್ದರೂ ಸಹ ನನ್ನನ್ನು ಇಷ್ಟು ದೂರ ಕರೆದುಕೊಂಡು ಬಂದೆ ಏಕೆ ದೇವ? ಕರ್ಣ, ನೀನು ವೈರಿ ಪಕ್ಷದವನೆಂತಾಗುವೆ? ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಏನು? ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ? ಬಹಳ ವಿನೋದವಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ಮರೆತಿದ್ದೆನು, ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂದಿಸುತ್ತಿರುವೆಯಾ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಅಂತಹ ಆಧಾರಗಳು ಏನಿರುವವು ದೇವ? ಏಕಿಲ್ಲ ಕರ್ಣ. ಕರ್ಣ, ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ನೀನು ತಿಳಿಸಬಲ್ಲೆಯಾ ದೇವ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣ ದ್ವಾರ ಬೆಳೆದ ಗಂಗಾ ನದಿಯ ತೀರ. ಪರಮಾತ್ಮ, ನಿನ್ನ ಜನನ ಕರ್ಣ ದ್ವಾರ ಬೆಳೆದ ಗಂಗಾ ನದಿಯ ತೀರ. ನಾಮಧೇಯನಿದಾನ ಶೂರ ಕರ್ಣ. ಪರಮಾತ್ಮ, ನಾಮಧೇಯನಿದಾನ ಶೂರ, ನಿನ್ನ ಚರಿತ್ರೆಯು ಆಸರಕರ. ನಿನ್ನ ಚರಿತ್ರೆಯು ಆಸರಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಹಾಗಾದರೆ ಈ ಜಗವೆಲ್ಲವೂ ನನ್ನನ್ನು ಸೂತ ಹೀನ ಎಂದು ಜರಿದಾಡುತ್ತಿರುವರಲ್ಲ ದೇವ. ನಾನು ಇಂತಹವನೆಂಬುದು ಅವರಿಗೆ ತಿಳಿಯದೆ ದೇವ. ಸೂತನು ಅನಾಥನಲ್ಲವೋ ಚಂದ್ರಕುಲಾದೇಶನೇನೋ. ಪರಮಾತ್ಮ, ಸೂತನು ಅನಾಥನಲ್ಲವೋ ಚಂದ್ರಕುಲಾದೇಶನೇನೋ. ಪಾಂಡವರನ್ನು ಸೇರಿ ಸುಖದಿ ಕರ್ಣ. ಪಾಂಡವರನ್ನು ಸೇರಿ ಸುಖದಿ ಬಾಳುವೆ ಬಾರ ನೀನು ಕ್ಷೇಮದಿ. ಕರ್ಣ, ಬಾಳುವೆ ಬಾರ ನೀನು ಕ್ಷೇಮದಿ. ಬಾಳುವೆ ಬಾರ ನೀನು ಕ್ಷೇಮದಿ. ಸಾಧ್ಯವಿಲ್ಲ ಪರಮಾತ್ಮ, ನಾನು ಪಾಂಡವರನ್ನು ಸೇರಲು ಸಾಧ್ಯವೇ ಇಲ್ಲ. ಕರ್ಣ, ನನ್ನಿ ನುಡಿಯ ಸಂತೋಷ
ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸರಿಂದ 6 ಮಂತ್ರಗಳನ್ನು ಉಪದೇಶ ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಇನ್ನು ಲೋಕೋಪಾದಕ್ಕೆ ಎದರಿ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿ ಅವರ ಪಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರುವೆ ಕರ್ಣ. ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಮಸ್ತ ಸಾಮಂತರಾಜರಿಂದಲೂ ಓಲೈಸಿಕೊಳ್ಳುತ್ತಾ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ನನ್ನೊಡನೆ ಬಾ ಕರ್ಣ. ಪರಮಾತ್ಮ, ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ಹೌದು ಕರ್ಣ. ಕುಂತಿ ದೇವಿಯು ನನ್ನ ಹೆತ್ತಮ್ಮಳೆ? ಹೌದು ಕರ್ಣ. ಇದು ನಿಜವೇ ಪರಮಾತ್ಮ? ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯದೇವನ ಹಣೆಯು ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯದ ದುರ್ವಿದೆಯೇ, ಇನ್ನೆಷ್ಟು ವಿಧವಾಗಿ ನನ್ನನ್ನು ವಂಚಿಸುವೆ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ಅದನ್ನ ಅಪನಿಂದನೆಯಲ್ಲಿ ನೊಂದೆ. ಪರಮಾತ್ಮ, ಇಂದು ಅದನ್ನ ಅಪನಿಂದನೆಯಲ್ಲಿ ನೊಂದೆ. ಬಂದ ವಿಮೋಚನ ಮಾರ್ಗವನ್ನರಿಯದೆ. ಪರಮಾತ್ಮ, ಬಂದ ವಿಮೋಚನ ಮಾರ್ಗವನ್ನರಿಯದೆ. ಗಜರ ಸಮಗೂಡಿ. ಪರಮಾತ್ಮ, ನೀಗಿಸಲ್ಲ
ಒಂದು ಕಡೆ ಆಶ್ರಯವಿತ್ತು ಆಧರಿಸಿದ ನನ್ನ ಸ್ವಾಮಿ ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ನನ್ನ ಕೊರಳಿಗೆ ಸುತ್ತಿರುವ ಪಾಂಡವರು. ಇವರೀರ್ವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದಿಕ್ಕ ತೋಚುತ್ತಿಲ್ಲ ಪರಮಾತ್ಮ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ಆ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಯಾರನ್ನು ಆಶ್ರಯಿಸಬೇಕೋ, ಯಾರನ್ನು ತ್ಯಜಿಸಬೇಕೋ ನೀನೇ ನಿರ್ಧರಿಸು. ನಾನಿನ್ನು ಬರುವೆನು. ತಮ್ಮ ಚಿತ್ತ ಪ್ರಭು. ಕರ್ಣ, ಮರೆತಿದ್ದೆ. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲಲ್ಲ, ದೇವ ಈ ಕರ್ಣನಾರು, ಈತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುತ್ತದೆಯಲ್ಲ ಎಂದು ಹೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನು ಸಹ ಅಲ್ಲಿಗೆ ಹೋಗು. ಕರ್ಣ, ಪರಮಾತ್ಮ. ಸಂತೋಷದಿಂದ ಬರುವ ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಕರ್ಣ, ನಾನು ಬಂದು ಬಹಳ ವೇಳೆಯಾಯಿತು. ನಾನಿಂದ ಬರಲೇ? ಹೋಗಿ ಬಾ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲವಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಕುಂತಿ ಮಾದ್ರಿಯರು ನನ್ನ ಹೆತ್ತಮ್ಮರೇ, ಪಾಂಡುರಾಜನು ನನ್ನ ಜನಕನೇ, ಸತ್ಯವೇ ತನ್ನುಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ, ಸಾವಿರ ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಪಾರ್ಥ, ಪಲ್ಗುಣ, ಕಿರೀಟಿ, ಧನಂಜಯ, ಗಾಂಡೀವಿ, ಬೀಭತ್ಸು, ಶ್ವೇತವಾಹನ ಎಂದು ದಶನಾಮಾಂಕಿತಗಳನ್ನು ಒಳಗೊಂಡ ಆ ನನ್ನ ವೈರಿ ಅರ್ಜುನ, ಅವನೂ ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಅಯ್ಯೋ ಅರ್ಜುನ, ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನೇ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇಂದು ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಇದೆಂತಹ ಉಭಯ ಸಂಕಟ, ಇದೆಂತಹ ಉಭಯ ಸಂಕಟ. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡವರನ್ನೇ ಕೊಲ್ಲಲು ಹೊರಟಿರುವೆ ಅಲ್ಲ. ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ. ದುರದೊಳ ತಮ್ಮಂದಿರಂ ನಾನ್ ಕೊಲ್ಲುವುದೇ. ಕೊಲದಾಂಬಿಟ್ಟೊಡೆ ಕೌರವೇಂದ್ರನು ಈ ದರೆಯೋಳ್ ಸಿರಿ ಸಂಪತ್ತಿನಿಂಬಾಳ್ವನೇ. ಛಲದಿಂ ಪಾರ್ಥನರುಂಡಮಂ ಹರಿದು, ಛಲದಿಂ ಪಾರ್ಥನರುಂಡಮಂ ತರಿದು ಮತ್ಸಾಮಿಗೆ ಮತ್ಸಾಮಿಗೆ ಆನಂದಮಂ ಸೈಸಲ್ಗಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ. ಸಾಯಲೇ. ಕರ್ಣ, ಕರ್ಣ, ಇದೇನು ಈ ರೀತಿ ಚಿಂತಿಸುತ್ತಿರುವೆಯಲ್ಲ? ಈ ದಿನ ರಾಜ್ಯಸಭೆಯಲ್ಲಿ ನಡೆದ ವಿಚಾರವು ನಿನಗೆ ತಿಳಿದಿಲ್ಲವೇ ಕರ್ಣ? ಇದು ನಿಜವೇ ಶಕುನಿ? ರಾಜ್ಯಸಭೆಯಲ್ಲಿ ಏನು ನಡೆಯಿತು ಎಲ್ಲವನ್ನು ಮರೆಮಾಚದೆ ಹೇಳು ಶಕುನಿ. ನಂಬು, ನಂಬು ಹಂಗರಾಜ. ನಿನ್ನ ಉದಾರವನ್ನು ತಿಳಿದ ಆ ಕೌರವರು ನಿನ್ನನ್ನು ತುಚ್ಛೀಕರಿಸಿ ಮಾತು ನಿರ್ಭಯದಿಂದ ಆಶ್ಚರ್ಯವೇನು? ದುರ್ಯೋಧನನು ನಿನಗೆ
ನಿನ್ನನ್ನು ನೋಡಿದ ನನಗೆ ಎಷ್ಟೊಂದು ದುಃಖ ಆಗುತ್ತೆ ಕರ್ಣ. ಶಕುನಿ, ಇದು ನಿಜವೇ? ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು. ರಾಜಸಭೆಯಲ್ಲಿ ಏನು ನಡೆಯುತ್ತೆ ಎಲ್ಲವನ್ನು ಮರೆಮಾಚದೆ ಹೇಳು ಶಕುನಿ. ಕೃಷ್ಣನು ರಾಜಸಭೆಯಿಂದ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಹಸಿದ ಆಗ ಭೀಷ್ಮನು ಆ ಭೀಷ್ಮನ್ ಕುರು ಪಿತಾಮಹನು ಏನು ಹೇಳಿದನು ಶಕುನಿ? ಅಸೂಯೆಯಿಂದ ಭೀಷ್ಮನು ಆ ರೀತಿ ಹೇಳಲಾರ, ಆದರೆ ನಿನ್ನ ಸೈನ್ಯಾಧಿಪತ್ಯದ ಆಸೆಯು ಭಂಗವಾಯಿತು. ಶಕುನಿ, ನಾನೆಂದಿಗೂ ಸೈನ್ಯಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲವಲ್ಲ. ಆದರೆ ಆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ. ಹೌದು. ಭೀಷ್ಮನು ಆ ವಿಷಯವನ್ನು ದುರ್ಯೋಧನನಿಗೆ ತಿಳಿಸಿದಂತಿದೆ. ಕುತಂತಿಯಾದ ಕೃಷ್ಣನ ಸವಿನುಡಿಗಳಿಗೆ ವಶನಾದೇನೋ ಎಂಬುದೇ ದುರ್ಯೋಧನನಿಗೆ ಸಂದೇಹ ಕರ್ಣ. ಸಂದೇಹ ಕುರುಕುಲ ನರಸರು ಈ ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದ ಹೊರತು ಸೈನ್ಯಾಧಿಪತ್ಯವು ಕೂಡವೆಂದು ನಿರ್ಧಾರವಾಯಿತು. ಇದಕ್ಕೆಲ್ಲ ಕಾರಣನು ಆ ಭೀಷ್ಮನು ತಾನೇ? ಯಾರಾದರೆ ಆಗಲಿ ಬಿಡು ಕರ್ಣ. ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರವರು ಶಕುನಿ? ಆ ದುರ್ವಾಕ್ಯವನ್ನು ನಾನು ನನ್ನ ಕಿವಿಯಿಂದ ಹೇಳಲಾರೆ. ಹೇಳದಿದ್ದರೆ ವಿಧಿ ಇಲ್ಲ. ಆ ಸೂತ ಕುಲದಲ್ಲಿ ಹುಟ್ಟಿದ ನೀಚ ಕರ್ಣನಿಗೆ ಸ್ವಾಮಿ ಭಕ್ತಿ ಎಲ್ಲಿ ಎಂದು ಶಕುನಿ, ನಿನ್ನ ಅಪಮಾನವನ್ನು ನಿನ್ನಷ್ಟು ಸಹಿಸಲಿ ಶಕುನಿ. ಚಿಕ್ಕಂದಿನಲ್ಲಿ ಹುಡುಗರು ಸೂತ ಪುತ್ರನೆಂದು ತಿಳಿದು ನನ್ನ ಸಂಗಡ ಆಟವಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ಭಾವಿಸುತ್ತಿದ್ದರು. ಆಗ ನಾನು ಕಣ್ಣೀರಿಡುತ್ತಾ ನನ್ನ ಹೃದಯ ವೇದನೆಯನ್ನು ಆ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮಾತ್ಮ, ನನ್ನ ಯಾವ ಪಾಪಕ್ಕಾಗಿ ಸೂತುಕುಲಕ್ಕೆ ತಳ್ಳಿದೆ ಎಂದು ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ. ನನ್ನ ಮಾನಾಪಮಾನಗಳು ಗುಣವನ್ನು ಅವಲಂಬಿಸಿದೆ, ಕುಲವನ್ನಲ್ಲವೆಂದು ತಿಳಿದೆನು. ನಾನು ಆತ್ಮಬಲದಿಂದ ಪ್ರಯತ್ನ ವಿಶ್ವಾಸದಿಂದ ನನಗೆ ರಾಜಸ್ಥಾನದ ಸ್ಥಾನಮಾನಗಳು ದೊರೆತು. ನಾನಿಂದು ಅಂಗ ದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೂ ಆ ನನ್ನ ಜನ್ಮದ ದುಷ್ಟಭೂತವು ಈಗಲೂ ನನ್ನನ್ನು ಬಿಟ್ಟಿದ್ದಲ್ಲ ಶಕುನಿ, ಈಗಲೂ ನನ್ನನ್ನು ಬಿಟ್ಟಿದ್ದಲ್ಲ. ಪ್ರತಿಷ್ಠಾಪರರಾದ ಆರ್ಯರು ಇಂತಹ ಸಕಲ್ಪಿತವಾದ ಮರ್ಯಾದೆಗಳನ್ನು ಹೊರದೌಡದ ಹೊರತಾಗಿ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು. ದುರ್ಯೋಧನ ಹವ್ಯಾಜ್ಯ ಸ್ನೇಹವನ್ನು ನಿರಾಕರಿಸುವ ಪ್ರತಿಕಾರ ಈಗ ನಿನ್ನ ಕೈಯಲ್ಲಿರುವುದು. ಅದು ಹೇಗೆ ಶಕುನಿ? ಭೀಷ್ಮನು ಈ ಸಮಯದಲ್ಲಿ ಹಸ್ತಧಾರಣ ಮಾಡುವುದಿಲ್ಲೆಂದು ಶಪಥ ಮಾಡು. ಆಗ ಆ ಕೌರವರು ನೋಡಲಿ ಅಸ್ತ್ರ ಕೌಶಲ್ಯದ ಕರ್ಣನ ಅಸ್ತ್ರ ಕೌಶಲ್ಯ ಅನರ್ಥಕಾರಿ ಎಂಬುದನ್ನು. ಏನು ಹೇಳಿದೆ ಶಕುನಿ? ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಳಿಯಂತೆ ಮನೆಯಲ್ಲಿರುವುದೇ ನನ್ನಿಂದ ಸಾಧ್ಯವಿಲ್ಲ ಶಕುನಿ. ಉಪಾಯವಿಲ್ಲ ಹಂಗಾಧಿಪತಿ. ಈ ಯುದ್ಧ ಕ್ಷೇತ್ರದಿಂದ ಈ ವಿಚಾರದಲ್ಲಿ ದುರ್ಯೋಧನನು ತಟಸ್ಥ ಭಾವವನ್ನು ಹೊಂದುವನು. ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದ ಸೌಬಲ ರಾಜ. ಆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲ, ಇದೇ ನನ್ನ ಶಪಥ. ನಾನು ನಿನಗಾಗಿ ಎಲ್ಲೆಲ್ಲೋ ಹುಡುಕಾಡಿದೆನು, ಬಂದು ಎಷ್ಟು ಗೊತ್ತಾಯ್ತು? ಬಹಳ ಹೊತ್ತಾಗಲಿಲ್ಲ ಮಿತ್ರ. ಆದರೆ ಇಲ್ಲಿ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ಬಂದು ಕಾಣುವೆನು, ಆಗ ತಿಳಿವೆ ನನ್ನ ಶಪಥವೇನೆಂಬುದನ್ನು. ನಿಲ್ಲು ಕರ್ಣ, ನಿನಗೊಂದು ಸಂತೋಷದ ವಿಚಾರವಿರುವುದು. ಕ್ಷಮಿಸು ಪುತ್ರ. ಕ್ಷಾತ್ರ ಕುಲದ ಅರಸರ ಮಧ್ಯೆ ಪಶುಗಳಂತೆ ಜೀವಿಸುವ ಈ ಸೂತ ಕುಲದಲ್ಲಿ ಹುಟ್ಟಿದವರಿಗೆ ಸಂತೋಷ ಸುದ್ದಿ ಎಲ್ಲಿಂದ ಬರಬೇಕು? ನಾನಿನ್ನು ಬರುವೆನು. ನಿಲ್ಲು ಕರ್ಣ, ಸ್ವಲ್ಪ ತಡೆ. ಏನು ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ನಾನು ಬಹಳವಾಗಿ ಯೋಚಿಸಿ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ನಿರ್ಧರಿಸಿ ಆ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೋಸ್ಕರವಾಗಿಯೇ ಬಂದದ್ದು. ಏನು ನಡೆಯಿತು ಮಾವ? ದುರ್ಯೋಧನ, ಆ ಕರ್ಣನಿಗೆ ಸೇನಾಧಿಪತ್ಯವೇ? ಏಕೆ ಮಾವ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟುವುದರಲ್ಲಿ ಎಷ್ಟೊಂದು ಜನರ ಅಪಮಾನವಾದಿತೆಂದು ನೀನು ತಿಳಿದಿರುವೆಯಾ? ಯೋಚಿಸುವರು. ನಿಜ ಶಕುನಿ. ಹಾಗಾದರೆ ಈಗ ಏನು ಮಾಡುವುದು ಮಾವ? ನೀನು ಈಗಲೇ ಹೋಗಿ ಭೀಷ್ಮನನ್ನು ಪ್ರಾರ್ಥಿಸು. ಈಗ ಚಿಂತಿಸಲು ಸಮಯವಿಲ್ಲ, ಇದು ಯುದ್ಧದ ಕಾಲ. ಕೂಡಲೇ ಹೋಗಿ ಆ ಮಹಾ ಕುರುಪಿತ ಮಹಾನನ್ನು ನೋಡು. ಹಾಗೆಯೇ ಆಗಲಿ ಮಾವ, ನೀನು ನನ್ನ ಸಂಗಡ ಬಾ. ನಡೆ ಹೋಗುವ. ಕುಲಗ ತಕರ ಕಳನವನ ಕೊಲ್ವೆ ತುಳಿ ತುಳಿದು ತಿರವ ಕಡಿ ತಿಳಿವೆ ನೀಚ ಕುಲಗ
ಕಳನವನ ಕೊಲ್ವೆ ತುಳಿದು ಶಿರವ ಕಡಿದಿಡುವೆ ನೀಚ ಕುಲಗ ಕಳನವನ ಕೊಲ್ವೆ ತುಳಿದು ಶಿರವ ಕಡಿದಿಡುವೆ ನೀಚ ಕುಲಗ ಆವ ಕೌರವೇಶ್ವರ ಭೂತ ಪ್ರೇತಗಳಿಗೆ ಔತಣ ಮಾಡಿ ಮೀರಿದ ವೈಭವದಿ ತೊಡಗೂಡಿ ಭೂತ ಪ್ರೇತಗಳಿಗೆ ಔತಣ ಮಾಡಿ ಮೀರಿದ ವೈಭವದಿ ತೊಡಗೂಡಿ ಕೃತ್ಯವ ಹೆಸಗಿದ ಗುರುಡರ ಆವ ಕೌರವೇಶ್ವರ ಕೃತ್ಯವ ಹೆಸಗಿದ ಗುರುಡರ ಉಳುವಿನ ಕಡಿದಿಡುವೆ ನಡೆದೊಳಗೆ ಕುಲಗ ಕಟರಗಳ ನವನ ಕೊಲ್ವೆ ತುಳಿದು ಶಿರವ ಕಡಿದಿಡುವೆ ನೀಚ ಕುಲಗ ಕಳನವನ ಕೊಲ್ವೆ ತುಳಿದು ಶಿರವ ಕಡಿದಿಡುವೆ ನೀಚ ಕುಲಗ ಕಳನವನ ಕೊಲ್ವೆ ತುಳಿದು ಶಿರವ ಕಡಿದಿಡುವೆ ನೀಚ ಕುಲಗ ನಡೆ ನಡೆ ಕೌರವೇಶ್ವರ ನಾನು ನಿನ್ನ ಸೋದರ ಮಾವನಲ್ಲವೋ ನಾನು ನಿನ್ನ ಪಾಲಿನ ಮೃತ್ಯು ಕಟುಕನು ಕುರಿಯನ್ನು ಕೊಬ್ಬಿಸಿ ಕೊಲ್ಲುತ್ತಾನೆ ಆದರೆ ನಾನು ನಿನ್ನನ್ನು ಹೊಬ್ಬಿಸಿ ಕೊಲ್ಲುತ್ತೇನೆ ಮದ ಅಂದ